ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸ್ತಾ ಒಂದು ಪುಟ್ಟ ಸಭಾ ಕಾರ್ಯಕ್ರಮ. ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆ ಅವರಿಗೊಂದು ಸನ್ಮಾನ. ಹಾಗೆ ಅವರ ಮಗ ಮೊನ್ನೆ ತಾನೇ ನಡೆದಂತಹ 10ನೇ ತರಗತಿಯ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದ ಹುಡುಗನಿಗೊಂದು ಗೌರವಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ಮುತ್ಸದ್ದಿಗಳು ಹಾಗೆ ಯಕ್ಷಗಾನದ ಹಿರಿಯ ಪೋಷಕರು ಆದಂತಹ ಶ್ರೀ ಭುಜಬಲಿ ಧರ್ಮಸ್ಥಳ, ಹಾಗೆ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಬಳಂಜ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ MP ಶ್ರೀನಾಥ್ ಇವರು ದಯಮಾಡಿ ವೇದಿಕೆಗೆ ಬರಬೇಕು. ಇವರನ್ನು ಸಂಘಟಕರು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತರಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಹಿರಿಯರಾದಂತಹ ಆತ್ಮೀಯ ಗೌರವಾನ್ವಿತ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಅವರು, ಹಾಗೆ ಶ್ರೀಯುತ ರವೀಂದ್ರ ಶೆಟ್ಟಿ ಬಳಂಜ, ಹಾಗೆ ಡಾಕ್ಟರ್ MP ಶ್ರೀನಾಥ್ ಇವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಈ ದಿನ ಸನ್ಮಾನಗೊಳ್ಳಲಿರುವಂತಹ ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆಯವರು ಹಾಗೆ ಭವಿಷ್ ಇಬ್ಬರು ವೇದಿಕೆಗೆ ಬರಬೇಕು. ತಂದೆ ಮತ್ತು ಮಗ ರವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗರ್ಡಾಡಿ ಪಜೆಮಾರು ಅನ್ನುವಲ್ಲಿ 1980 ಅಕ್ಟೋಬರ್ 4ರಂದು ಶ್ರೀಮತಿ ಸುಶೀಲಾ ಹಾಗೆ ಶ್ರೀ ಧರ್ಮಣ ಪೂಜಾರಿ ಇವರ ಮಗನಾಗಿ ಜನಿಸಿದವರು ನಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆಯವರು. ಇವರು ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿಯಲ್ಲಿರುವಾಗಲೇ ಅಧ್ಯಾಪಕರಾದಂತಹ ಶ್ರೀಯುತ ಅನಂತ ಪದ್ಮನಾಭ ಹೊಳ್ಳರಿಂದ ಸ್ವಲ್ಪ ನಾಟ್ಯಾಭ್ಯಾಸವನ್ನು ಮಾಡಿ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ, ಹಾಗೆ ನಮ್ಮ ಮೇಳದ ಹಿರಿಯ ಕಲಾವಿದರಾದಂತಹ ಶ್ರೀಯುತ ವೇಣೂರು ಸದಾಶಿವ ಕುಲಾಲ್ ಅವರಿಂದ ನಾಟ್ಯಾಭ್ಯಾಸವನ್ನು ಮಾಡಿದವರು. ಮುಂದೆ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರಕ್ಕೆ ಶ್ರೀ ಪದ್ಮನಾಭ ಶೆಟ್ಟಿ ಕನ್ನಡಿಕಟ್ಟೆಯವರ ಮುಖಾಂತರ ಸೇರಿ ಸಬ್ಬನಕೋಡಿ ಕೃಷ್ಣ ಭಟ್ಟರಿಂದ ಸಮಗ್ರವಾದಂತಹ ನಾಟ್ಯಾಭ್ಯಾಸವನ್ನು ಮಾಡಿದವರು. ಅದೇ ಕಾಲದಲ್ಲಿ ಅಲ್ಲಿದ್ದಂತಹ ಶ್ರೀ ಹರಿನಾರಾಯಣ ಬೈಪಡಿತಾಯ ಹಾಗೆ ಶ್ರೀಮತಿ ಲೀಲಾವತಿ ಬೈಪಡಿತಾಯರಿಂದ ಹಿಮ್ಮೇಳದ ಅಭ್ಯಾಸವನ್ನು ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆಯವರು ಮಾಡಿದರು ಲಲಿತ ಕಲಾ ಕೇಂದ್ರದಲ್ಲಿ. ಮುಂದೆ ವಿದ್ಯಾಭ್ಯಾಸವನ್ನು ಪೂರೈಸಿ ಶ್ರೀಯುತ ಸದಾಶಿವ ಕುಲಾಲರೊಂದಿಗೆ ಸುರತ್ಕಲ್ ಮೇಳಕ್ಕೆ ಸೇರಿ 2 ವರ್ಷಗಳ ಕಾಲ ವೇಷಧಾರಿಯಾಗಿ ಅವರು ತಿರುಗಾಟವನ್ನು ಮಾಡಿದ್ದಾರೆ. ಆ ಕಾಲಕ್ಕೆ ಅಲ್ಲಿ ಪ್ರಮುಖ ಭಾಗವತರಾಗಿದ್ದವರು ಶ್ರೀಯುತ ಪದ್ಯಾಣ ಗಣಪತಿ ಭಟ್ಟವರು. ಇವರ ಶಾರೀರವನ್ನು ನೋಡಿ ಮನೆಯಲ್ಲಿ ಪಾಠ ಮಾಡುವ ಹಾಗೆ ಮನೆ ಪಾಠ ಮಾಡುವ ಹಾಗೆ ಇವರಿಗೆ ಯಕ್ಷಗಾನದ ಭಾಗವತಿಕೆಯ ಸಮಗ್ರ ಅಭ್ಯಾಸವನ್ನು ಮಾಡಿಸಿ ಸರ್ವಾಂಗಗಳನ್ನು ಕಲಿಸಿ ಈಗ ಇವರು ಈ ರೀತಿಯಾಗಿ ವೇದಿಕೆಯಲ್ಲಿ ಪ್ರಸಿದ್ಧರಾಗುವುದಕ್ಕೆ ಮಿಂಚುವುದಕ್ಕೆ ಕಾರಣಕರ್ತರಾದವರು ಗಾನಗಂಧರ್ವ ಶ್ರೀಯುತ ಪದ್ಯಾಣ ಗಣಪತಿ ಭಟ್ಟವರು. ಅವರನ್ನು ಸದಾಕಾಲ ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆಯವರು ಸ್ಮರಿಸ್ತಾ ಇದ್ದಾರೆ. ಮುಂದೆ ಮಂಗಳಾದೇವಿ ಹಾಗೆ ಕರ್ನಾಟಕ ಮೇಳಗಳಲ್ಲಿ ಗುರುಗಳಾದಂತಹ ಗಣಪತಿ ಭಟ್ಟರ ಜೊತೆಗೆ 10 ವರ್ಷ, ಈಗ 15 ವರ್ಷಗಳಿಂದ ನಮ್ಮ ಹನುಮಗಿರಿ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ತಿರುಗಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆ ನನ್ನಿಂದ ಹೆಚ್ಚು ನಿಮಗೆ ಪರಿಚಯ. ಸದಾ ಹಸನ್ಮುಖಿ, ಸಜ್ಜನ, ಯಕ್ಷಗಾನದ ಹಿಮ್ಮೇಳ ಹಾಗೂ ಮುಮ್ಮೇಳದ ಎಲ್ಲ ಕಲಾವಿದರೊಂದಿಗೆ ಅವರು ಒಡನಾಟ ಹೊಂದಿದವರು, ಬೇಕಾದ ರೀತಿಯಲ್ಲಿ ಒದಗುವವರು. ತುಳು ಹಾಗೆ ಕನ್ನಡ ಪೌರಾಣಿಕ ಪ್ರಸಂಗಗಳ ಸಮಗ್ರ ಮಾಹಿತಿಯನ್ನು ಹೊಂದಿ ಬೇಕಾದ ರೀತಿಯಲ್ಲಿ ಯಕ್ಷಗಾನವನ್ನು ಮುನ್ನಡೆಸಬಲ್ಲಂತಹ ಸಾಮರ್ಥ್ಯ ಇರುವವರು. ತೆಂಕುತಿಟ್ಟಿನ ಪ್ರಧಾನ ಭಾಗವತರಲ್ಲಿ ಒಬ್ಬರಾಗಿ ಈಗ ಮಿಂಚುತ್ತಾ ಇರುವಂತಹ ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿರುವಂತಹ ಗಣ್ಯರು ಇವರನ್ನು ಸನ್ಮಾನಿಸಬೇಕು ಅಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಹಾಗೆ ಹಾರವನ್ನು ಹಾಕಿ ಪೇಟ ಇಟ್ಟು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ಅದನ್ನು ಹಾಗೆ ಒಮ್ಮೆ ಅಲ್ಲ
ವಂದನೆಗಳು ಶ್ರೀಯುತ ರವಿಚಂದ್ರ ಕನ್ನಡಿಗಟ್ಟೆ ಹಾಗೆ ಎಲ್ಲ ಗಣ್ಯರಿಗೆ. ಹಾಗೆ ಕುಮಾರ ಭವಿಷ್ ಕನ್ನಡಿಕಟ್ಟೆ, ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆಯವರ ಪುತ್ರ. ಮೊನ್ನೆ ತಾನೇ ನಡೆದಂತಹ 10ನೇ ತರಗತಿಯ ಪರೀಕ್ಷೆಯಲ್ಲಿ ರೋಟರಿ ಪ್ರೌಢಶಾಲೆ ಮೂಡಬಿದ್ರೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ ಹುಡುಗ 93% ಅಂಕವನ್ನು 10ನೇ ತರಗತಿಯಲ್ಲಿ ಪಡೆದಿದ್ದಾನೆ. ಅದರ ಜೊತೆಯಾಗಿ ವಿಶೇಷ ಏನು ಕೇಳಿದರೆ ಅವನಿಗೆ ಯಕ್ಷಗಾನದ ಮೇಲೆ ಅಮಿತವಾದಂತಹ ಅಭಿಮಾನ. ನಾನು ಮೇಳಕ್ಕೆ ಪ್ರಬಂಧಕನಾಗಿ ಬರುವುದಕ್ಕೆ ಮೊದಲೇ ನೋಡ್ತಾ ಇದ್ದೆ, ಮುಂಭಾಗದಲ್ಲಿ ರವಿಚಂದ್ರರು ಪದ್ಯ ಹೇಳುವಾಗ ಇವ ಹಿಂಭಾಗದಲ್ಲಿ ವೇಷ ಹಾಕದೆ ಕುಣಿತಾ ಇದ್ದ. ಹಾಗೆ ಚಕ್ರತಾಳ ಬಾರಿಸುವುದು ಇರಬಹುದು, ಚೆಂಡೆಮದ್ದಳೆ ಇರಬಹುದು, ವೇಷ ಇರಬಹುದು, ಯಕ್ಷಗಾನದ ಮೇಲೆ ಅವನಿಗಿರುವಂತಹ ಪ್ರೀತಿ ತನ್ನ ತಂದೆಯಿಂದಲೇ ನಾಟ್ಯವನ್ನು ಕಲಿತು, ಹಾಗೆ ನಮ್ಮ ಮೇಳದ ನಮ್ಮ ಮೇಳ ಅಂತೇನು ತೆಂಕುತಿಟ್ಟಿನ ಮುಖ್ಯ ಪುಂಡುವೇಷಧಾರಿಯಾದಂತಹ ಶ್ರೀಯುತ ದಿವಾಕರಿ ಸಂಪಾಜಿ ಅವರಲ್ಲಿಯೂ ನಾಟ್ಯಾಭ್ಯಾಸವನ್ನು ಮಾಡಿದಂತಹ ಹುಡುಗ. ಇವನ ಭವಿಷ್ಯ ಉಜ್ವಲವಾಗಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಅವನನ್ನು ಕೂಡ ಗೌರವಿಸಬೇಕು. ಅವನಿಗೊಂದು ಪ್ರತಿಭಾ ಪುರಸ್ಕಾರ ಇದು. ಹುಡುಗ ಅವನ ಭವಿಷ್ಯ ಇನ್ನು ಮುಂದೆ ಉಜ್ವಲವಾಗಬೇಕು. ಆ ನಿಟ್ಟಿನಿಂದ ಅವನನ್ನು ಹಿರಿಯರೆಲ್ಲ ಸೇರಿ ಹರಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆ ಅವರಿಂದ 1-2 ಮಾತು. ಮೇಳದ ಆರಾಧ್ಯ ದೇವರಾದ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ, ಮಹಾಗಣಪತಿಯನ್ನು ಸ್ಮರಿಸಿ, ಸ್ಥಳ ದೇವರಾದ ಶ್ರೀ ಜನಾರ್ದನ ಸ್ವಾಮಿ ದೇವರನ್ನು ಸ್ಮರಿಸಿ, ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕರಿಸಿ, ನೆರೆದ ಯಕ್ಷಗಾನದ ಅಭಿಮಾನಿಗಳಿಗೆ ಶಿರಸ ನಮಸ್ಕಾರ. ಯಕ್ಷಗಾನ ಅಭಿಮಾನಿಗಳು ಉಜಿರೆ ಇವರು ಸಂಪನ್ನಗೊಳಿಸಿದ ನಮ್ಮ ಮೇಳದ ಯಕ್ಷಗಾನ ಪ್ರದರ್ಶನದ ವೇದಿಕೆಯಲ್ಲಿ ನನ್ನನ್ನು ಮತ್ತು ನನ್ನ ಮಗನನ್ನು ಗುರುತಿಸಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ನನ್ನ 27ನೇ ವರ್ಷದ ತಿರುಗಾಟ, 2 ವರ್ಷ ಅದರಲ್ಲಿ ವೇಷ, ಹಾಡುಗಾರಿಕೆಯಲ್ಲಿ 25ನೇ ವರ್ಷ. ಕಲಾವಿದ ಇಷ್ಟು ಬೆಳೀಬೇಕಿದ್ರೆ ತಂದೆ ತಾಯಿ ಜನ್ಮ ಕೊಟ್ಟು ವಿದ್ಯೆ ಕಲಿಸಿದ ಗುರು ಮತ್ತು ವೇದಿಕೆಯನ್ನು ಒದಗಿಸಿದ ಯಾಜಮಾನ್ಯ ಪರಂಪರೆ, ಅದರಲ್ಲೂ ಮುಖ್ಯವಾಗಿ ಯಕ್ಷಗಾನದ ಒಂದು ಮೂಲ ಬೇರಾದ ನಮ್ಮ ಯಜಮಾನರು ಟಿ ಶಾಂಭಟ್ರವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ. ಯಾಕೆಂದರೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಸಣ್ಣವನಾದ ನನ್ನನ್ನು ವೇದಿಕೆಯಲ್ಲಿ ಕೂತುಗೊಳಿಸಿದ್ದಾರೆ. ಆ ಒಂದು ಸ್ಥಾನಕ್ಕೆ ನಾನು ಎಷ್ಟು ಅರ್ಹನೋ ಗೊತ್ತಿಲ್ಲ. ಆದರೂ ಯಜಮಾನರ ಪ್ರೀತಿಗೆ ನಾನು ಚಿರಋಣಿ. ಅಂದರೆ ಮಹಾಭಾಗವತರಾದ ಈಗಿನ ಮಟ್ಟ ಹೇಳಿದಿದ್ದರೆ ಪದ್ಯಾಣದವರು, ಪೊತ್ತಿಗೆಯವರು, ಅಮ್ಮಣ್ಣೆಯರು ರಾರಾಜಿಸಿದಂತಹ ಆ ಸ್ಥಾನದಲ್ಲಿ ನಮಗೆ ಕೂತುಕೊಳ್ಳಲಿಕ್ಕೆ ಯೋಗ್ಯತೆ ಇಲ್ಲ. ಆದರೂ ಈಗಿನ ಒಂದು ಸರದಿಯಲ್ಲಿ ನಾವಿದ್ದೇವೆ. ಸತೀಶಣ್ಣ, ನಾನು, ಪುಣ್ಚಿತೆಯರು, ಗಿರೀಶಣ್ಣ, ಹೀಗೆ ಮಯ್ಯರು, ಹಿರಿಯರಾದ ರಾಮಕೃಷ್ಣ ಮಯ್ಯರು, ತೆಂಕುತಿಟ್ಟಿನಲ್ಲಿ ಹೇಳಿದ್ದೇನೆ ನಾನು. ಇವರ ಒಟ್ಟಿಗೆ ಹಿರಿಯರು ಅವರು ರಾಮಕೃಷ್ಣ ಮಯ್ಯರು, ಇವರೊಟ್ಟಿಗೆ ನಾವು ವೇದಿಕೆಯನ್ನು ಹಂಚಿಕೊಳ್ಳುತ್ತಾ ಇಷ್ಟು ವರ್ಷ ಬೆಳೆದಿದ್ದೇವೆ ಅನ್ನೋದಕ್ಕೆ ಕಾರಣ ಸಾವಿರಾರು ನಿಮ್ಮಂತಹ ಕಲಾಭಿಮಾನಿಗಳಿಂದ ನಾನು ಇಷ್ಟು ಬೆಳೆದಿದ್ದೇನೆ. ಅದರಲ್ಲೂ ನನ್ನ ತಾಲೂಕಿನಲ್ಲಿ ಈ ವೇದಿಕೆಯಲ್ಲಿ 2ನೇ ಸಲ ಸನ್ಮಾನ ಆಗ್ತಾ ಇದೆ. ಮೊದಲೊಂದು ಬಾರಿ ನನ್ನ ಒಂದು ಸರಣಿಯಲ್ಲಿ ತಾಳಮದ್ದಳೆ ಸರಣಿ ಇಲ್ಲಿ ಆಗಿದೆ. ಶ್ರೀಯುತ ಲಕ್ಷ್ಮೀ ಮಚ್ಚಿನರವರು ಆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಉಜಿರೆ ಅಶೋಕ್ ಭಟ್ರು ಸಂಯೋಜನೆ ಮಾಡಿ ಆ ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದಾರೆ. ಅದನ್ನು ನಾನು ಇಲ್ಲಿ ನೆನಪಿಸ್ತೇನೆ. ಯಾಕೆಂದರೆ
ಜನಾರ್ದನ ಸ್ವಾಮಿಯ ಅನುಗ್ರಹ ಅಂದು ಆದ ಕಾರಣ ಇಂದಿಗೂ ನಾನು ಈ ವೇದಿಕೆಯಲ್ಲಿ ಮಿನುಗ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ನನ್ನ ಮಗನಿಗೆ ಕೊಟ್ಟಿದ್ದೀರಿ. ಒಂದು ವಿದ್ಯಾರ್ಥಿ ಬೆಳಿಬೇಕಿದ್ದರೆ ಅವನಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಉಂಟು. ಇದು ಯಕ್ಷಗಾನ ರಂಗದಲ್ಲೂ ಸರಿ, ವಿದ್ಯಾಭ್ಯಾಸ ರಂಗದಲ್ಲೂ ಸರಿ. ಹಾಗೆ ಯಕ್ಷಾಭಿಮಾನಿಗಳು ಉಜಿರೆ ಇವರಿಗೆ ನನ್ನ ಮಗನ ಪರವಾಗಿಯೂ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸಿ, ನಾನು ಇಷ್ಟು ಬೆಳಿಬೇಕಿದ್ದರೆ ನನ್ನೊಂದಿಗೆ ಸಹಕಾರನಿತ ಎಲ್ಲ ನಮ್ಮ ಹಿರಿಯ ಕಿರಿಯ ಕಲಾವಿದರು ಹಾಗೂ ಎಲ್ಲ ಹಿರಿಯ ಗತಿಸಿ ಹೋದ ಈಗ ಇರುವ ಎಲ್ಲ ಭಾಗವತ ಪರಂಪರೆಯನ್ನು ಸ್ಮರಿಸಿ ಇನ್ನೂ ನಿಮ್ಮ ಆಶೀರ್ವಾದ, ಸಹಕಾರ, ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಗಣ್ಯರ ಪರವಾಗಿ ಹಿರಿಯರಾದಂತಹ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಅವರು ನಮ್ಮೊಡನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೆ ಶ್ರೀ ಕ್ಷೇತ್ರದ ಜನಾರ್ದನ ಸ್ವಾಮಿ ನೆನೆಸುತ್ತಾ, ಎಲ್ಲ ದೈವದೇವರನ್ನು ಸಹ ನೆನೆಸುತ್ತಾ, ವಿಶೇಷವಾಗಿ ಈ ಎಲ್ಲ ದೈವದೇವರ ಅನುಗ್ರಹ ನಿಮಗೂ ನಮಗೂ ಪಡೆಯುತ್ತಾ, ಇವತ್ತು ನನಗೆ ಭಾರಿ ಸಂತೋಷ ಯಾಕಂತ ಹೇಳಿದ್ರೆ, ಇವತ್ತೆಲ್ಲ ವೇದಿಕೆಯಲ್ಲಿ ಯಕ್ಷಗಾನ ಸಂಬಂಧಪಟ್ಟವರಿದ್ದಾರೆ, ಮತ್ತು ಪ್ರೋತ್ಸಾಹ ಕೊಡುವವರಿದ್ದಾರೆ. ಅವರನ್ನು ಕೂಡ ಚಂದ ನೆನೆಸುತ್ತಾ ವೇದಿಕೆಯಲ್ಲಿರುವ ಎಲ್ಲರನ್ನು ಕೂಡ, ಅದರಲ್ಲಿಯೂ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ಶ್ರೀನಾಥರನ್ನು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕರೆದು ಸನ್ಮಾನಕ್ಕೆ ಮಾಡಿದರೆ ಅದಕ್ಕೆ ಭಾಳ ಸಂತೋಷ ಆಗಿದೆ. ನನಗೆ ಒಂದು ಹೆಮ್ಮೆ ಅಂತೇಳಿದರೆ, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ತಮವಾದ ಒಂದು ಭಾಗವತರು ತಯಾರಾಗಿದ್ದಾರೆ. ಅದಕ್ಕಾಗಿ ನಾನು ಭಾಳ ಹೆಮ್ಮೆ ಪಡ್ತೇನೆ. ಅದಲ್ಲದೆ ನನ್ನ ಭಾಳಷ್ಟು ಆತ್ಮೀಯ ಭಾಗವತ, ಯಾಕಂದರೆ ಭಾಗವತ ಎಲ್ಲರೂ ಆತ್ಮೀಯರೇ, ಅದರಲ್ಲಿ ಕೂಡ ನಮ್ಮ ಕನ್ನಡಗಟ್ಟೆಯವರು ತುಂಬ ಆತ್ಮೀಯರು. ನಾನು ಡೈಲಿ ಇದರಲ್ಲಿ ಕೇಳ್ತಾ ಇರ್ತೇನೆ. ಅದು ಕೂಡ ನಮ್ಮ ಹನುಮಗಿರಿ ಮೇಳದು ಹೆಚ್ಚಾಗಿ ಹೇಳ್ತೇನೆ, ಎಲ್ಲ ಮೇಳದು ಕೇಳ್ತೇನೆ. ಆದರೆ ಹನುಮಗಿರಿ ಅಂತ ಬಂದ ಕೂಡಲೇ ಕೆಲವು ದಿವಸ ಇರುವುದಿಲ್ಲ, ಕೆಲವು ದಿವಸ ಇರ್ತದೆ. ಧರ್ಮಸ್ಥಳ ಮೇಳ ಇರ್ಬೋದು, ಹನುಮಗಿರಿ ಇರ್ಬೋದು, ಬೇರೆ ಬೇರೆ ಮೇಳಗಳು ಇರ್ಬೋದು. ಡೈಲಿ ನಾವು ಕೇಳ್ತೇವೆ. ಅದರಲ್ಲಿಯೂ ಹನುಮಗಿರಿ ಬಂದ ಕೂಡಲೇ ಇವರ ಹಾಡಿಗಾಗಿ ನಾನು ಮೊದಲು ಇದು ಮಾಡೋದು. ಆಮೇಲೆ ಇವತ್ತು ನೋಡಿ ಒಂದೇ ಜೋಶಲ್ಲಿ ಹೋಗ್ತಾ ಇತ್ತು. ಈಗ ನಿಮಗೆ ರಸಭಂಗ ಆಗಿದೆ, ಗೊತ್ತುಂಟು ನಮಗೆ. ಭಾಳಷ್ಟು ತುಂಬ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ, ಈಗ ಆದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಭಾಳ ಘಂಟಾಘೋಷವಾಗಿ ಹೇಳ್ತೇನೆ. ಭಾಳಷ್ಟು ಮನ ತುಂಬಿ ಬಂದಿದೆ. ಇನ್ನೂ 2 ಪ್ರಸಂಗ ಇದೆ, ಅದನ್ನು ಕೂಡ ತಾವೆಲ್ಲೂ ಚೆನ್ನಾಗಿ ನೋಡಿ ಹೋಗಬೇಕು. ಹಾಗೆ ನಮ್ಮ ಇಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಕನ್ನಡಗಟ್ಟೆಯವ್ರನ್ನು, ಅವರ ಮಗನನ್ನು, ಯಾಕಂದರೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಈ ಜನಾರ್ದನ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಆಗಿದೆ. ಅವರಿಗೆ ಉತ್ತರೋತ್ತರವಾಗಿ ಇನ್ನೂ ಕಲಿತು ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಹುದ್ದೆಗೆ ಹೋಗುವಂತೆ ದೇವರ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಕನ್ನಡಗಟ್ಟೆಯವರು ಕೂಡ ನಮಗೆ ಯಾವಾಗ ನೆನಪಿಸೋದು ಪದ್ಯಾಣ ಗಣಪತಿ ಭಟ್ರನ್ನು. ಪದ್ಯಾಣ ಗಣಪತಿ ಭಟ್ರನ್ನು ಯಾವಾಗ ನಾವು ನೆನೆಸ್ತೇವೆ, ಅವರು ಇಲ್ಲ ಅಂತ ಗೊತ್ತಾಗೋದಿಲ್ಲ. ಇವರು ಕನ್ನಡಗಟ್ಟೆಯವರು ಅವರನ್ನು ನೆನಪಿಸ್ತಾರೆ. ಅದಕ್ಕಾಗಿ ನಾನು ವಿಶೇಷವಾಗಿ ಪದ್ಯಾಣ ಗಣಪತಿ ಭಟ್ ಅವರನ್ನು ಕೂಡ ನೆನೆಸ್ತೇನೆ. ಈ ವೇದಿಕೆಯಲ್ಲಿ ಎಲ್ಲರನ್ನು ನೆನೆಸಿ, ವಿಶೇಷವಾಗಿ ಇಂಥ ಯಕ್ಷಗಾನಕ್ಕೆ ಮುಖ್ಯವಾಗಿ ನಮ್ಮ ಶ್ಯಾಮ್ ಭಟ್ರು ಭಾಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಕಲಾವಿದರು ಅಂತ ಹೇಳಿದ್ರೆ ಬಹಳ ಪ್ರೋತ್ಸಾಹ, ಎಲ್ಲರಿಗಿಂತ ಜಾಸ್ತಿ ಪ್ರೋತ್ಸಾಹ ಕೊಡೋದು ಕಲಾವಿದರಿಗೆ ಅವರು. ನಾನು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು. ಆದ್ದರಿಂದ ಉತ್ತಮವಾದ ಮೇಳವನ್ನು ಕಟ್ಟಿ ಉತ್ತಮವಾದ ಕಲಾವಿದರಿದ್ದಾರೆ. ಈಗ ಈ ಮೇಳದ ಇನ್ನೂ ಬೇಕಾದರೆ ಇನ್ನೊಂದು ಮೇಳವನ್ನು ಮಾಡುವಷ್ಟು ಕಲಾವಿದರಿದ್ದಾರೆ. ಅಂದರೆ ಎಲ್ಲ ದಿಗ್ಗಜ ಕಲಾವಿದರು ಅಂತ ಹೇಳ್ತೇನೆ. ಅದು ಕಿರಿಯರಿಂದ ಹಿರಿಯರವರೆಗೆ ಅಂಥ ಕಲಾವಿದರು ಈ ಮೇಳದಲ್ಲಿದ್ದಾರೆ. ವಿಶೇಷವಾಗಿ ಈ ಮೇಳಕ್ಕೆ ಒಂದು ಉತ್ತಮ ಮ್ಯಾನೇಜರ್ ಸಿಕ್ಕಿದ್ದಾರೆ, ನಮ್ಮ ಹರೀಶ್ ಬಳಂತಿ ಮಗರು. ಅವರು ಸಿಕ್ಕಿದ್ದು ಭಾಳ ಖುಷಿ ಆಯಿತು. ನಾನು ನಿಜವಾಗಿ ಹೇಳ್ತೇನೆ, ಒಳ್ಳೆಯ ಸಜ್ಜನ ಅಂತ ಒಳ್ಳೆಯ ಮ್ಯಾನೇಜರ್ ಸಿಕ್ಕಿದ್ದಾರೆ. ಅವರಂಥವರನ್ನು ಈ ಶ್ಯಾಮ್ ಭಟ್ ಎಲ್ಲರೂ ಅಂಥವರನ್ನೇ ಹುಡುಕಿ ನಮ್ಮ ಮೇಳಕ್ಕೆ ಸೇರಿಸಿಕೊಂಡಿದ್ದಾರೆ. ಇದಕ್ಕೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರನ್ನು ನಾನು ಅಭಿನಯಿಸ್ತೇನೆ. ಈ ಮೇಳಕ್ಕೆ ಇನ್ನೂ ಹೆಚ್ಚಿನ ಉಜ್ವಲ ಭವಿಷ್ಯ ಇರಲಿ. ಇವತ್ತು ಇಲ್ಲಿ ಸಂಘಟನೆ ಮಾಡಿದ ಇಬ್ಬರಿದ್ದಾರೆ, ಒಂದು ತಂತ್ರಿಗಳವರು, ಇನ್ನೊಂದು ಕೊಳ್ತಿಗೆಯವರು. ಇವರನ್ನು ಕೂಡ ಅದಕ್ಕೆ ಅವ್ರ ಜೊತೆ ಯಾರೆಲ್ಲ ಇದ್ದೀರ ಅವರೆಲ್ಲರನ್ನು ನಾನು ಈ ಸಂದರ್ಭ ಅಭಿನಂದಿಸ್ತಾ, ಇವತ್ತು ವಿಶೇಷವಾಗಿ ನೀವೆಲ್ಲರೂ ಬಂದಿದ್ದೀರಿ. ಇಂಥ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ, ಯಕ್ಷಗಾನಕ್ಕೆಲ್ಲರೂ ಅಂತ. ಯಾಕಂದರೆ ತುಂಬ ಜನ ಸೇರಿದ್ರಿ, ಭಾಳ ಸಂತೋಷ ಆಗಿದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ, ಈ ಮೇಳದ ದೈವದೇವರು ನಿಮಗೆ ಅನುಗ್ರಹ ಮಾಡಲಿ ಅಂತೇಳಿ, ಯಕ್ಷಗಾನ ಗೆಲ್ಲಿ ಅಂತೇಳಿ ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಅಭಿನಯಿಸ್ತೇನೆ. ಯಾಕೆಂದರೆ ಯಕ್ಷಗಾನ ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡಲಿಕ್ಕಾಗುತ್ತೆ, ಆದರೆ ಪ್ರತ್ಯಕ್ಷ ಲೈವ್ ಆಗಿ ಬಂದು ಇವತ್ತು ನೋಡಿದ್ದೀರಿ. ಅದಕ್ಕಾಗಿ ಅದಲ್ಲದೆ ಇವತ್ತು ಲೈವ್ ಆಗಿ ಬರ್ತಾ ಇದ್ದಂಥ ಪ್ರೇಕ್ಷಕರಿಗೆ ಕೂಡ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹಿರಿಯರಾದಂತಹ ಶ್ರೀಯುತ ಭುಜಬಲಿ ಧರ್ಮಸ್ಥಳ, ಹಾಗೆ ಶ್ರೀ ರವೀಂದ್ರ ಶೆಟ್ಟಿ ಬಳಂಜ, ಹಾಗೆ ಡಾಕ್ಟರ್ MP ಶ್ರೀನಾಥ್ ಇವರೆಲ್ಲರಿಗೂ ಕೂಡ ನಾನು
ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಯಕ್ಷಗಾನ ಬಯಲಾಟ ಮುಂದುವರಿಯುತ್ತದೆ. ಉಜಿರೆಯಲ್ಲಿ ಕಳೆದ ವರ್ಷದ ಹಾಗೆ ಅಥವಾ ಮೊದಲ ವರ್ಷದ ಹಾಗೆ ಯಕ್ಷಾಭಿಮಾನಿಗಳು, ಯಕ್ಷ ಕಲಾಭಿಮಾನಿಗಳು ಉಜಿರೆ, ಮುಖ್ಯವಾಗಿ ಶ್ರೀಯುತ ಹರೀಶ್ ಕೊಳ್ತಿಗೆ ಹಾಗೆ ಅವರ ಮಿತ್ರರು ಜೊತೆಯಾಗಿ ಸೇರಿಕೊಂಡು ಯಕ್ಷಗಾನ ಬಯಲಾಟವನ್ನು ಆಯೋಜಿಸಿದ್ದಾರೆ. ಈ ಆಯೋಜನೆಗೆ ಕಾರಣಕರ್ತರಾದಂತಹ ಅವರಿಗೆ ನಾನು ಮೇಳದ ಪರವಾಗಿ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಂದು, ಎಂತಹ ಆಯೋಜನೆ ಮಾಡಿದರೂ ಪ್ರೇಕ್ಷಕರೇ ಇಲ್ಲದೆ ಹೋದರೆ ಆಯೋಜಕರಿಗೂ ಕಲಾವಿದರಿಗೂ ಒಂದು ರೀತಿಯ ನೀರಸವಾದ ಅನುಭವ ಆಗ್ತದೆ. ಆದರೆ ನೀವು ಈ ಮಳೆಯ ಸನ್ನಿವೇಶದಲ್ಲೂ ಕೂಡ ಇಷ್ಟು ಮಂದಿ ಪ್ರೇಕ್ಷಕರು ಸೇರಿ ಯಕ್ಷಗಾನ ಬಯಲಾಟವನ್ನು ನೀವು ಆಸ್ವಾದಿಸ್ತಾ ಇದ್ದೀರಿ. ಈ ರೀತಿಯಾಗಿ ನೀವು ಸೇರಿದಿರಿ ಅಂತಾದರೆ ಮುಂದೆಯೂ ಯಕ್ಷಗಾನ ಬಯಲಾಟ ಮಾಡುವ ಒಂದು ಹುಮ್ಮಸ್ಸು ಬರ್ತದೆ ಅಂತ ಹರೀಶ್ ಕೊಳ್ತಿಗೆ ಅವರು ಹೇಳ್ತಾ ಇದ್ದರು. ಹಾಗಾಗಿ ಆಗಮಿಸಿದಂತಹ ಎಲ್ಲ ಕಲಾಭಿಮಾನಿ ಪ್ರೇಕ್ಷಕರಿಗೂ, ಕಲಾಭಿಮಾನಿಗಳ ಪರವಾಗಿಯೂ ಮೇಳದ ಪರವಾಗಿಯೂ ನಾನು ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಯಕ್ಷಗಾನ ಬಯಲಾಟದ ಆಯೋಜನೆ ಆಗುವುದಕ್ಕೊಂದು ಸ್ಥಳ ಬೇಕು, ಭದ್ರವಾದ್ದು. ಇದಕ್ಕೆ ನಮಗೆ ಬೇಕಾದ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ಈ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರರಾದಂತಹ ಶ್ರೀಯುತ ಶರತ್ ಕೃಷ್ಣ ಪೆಡ್ವೆಟ್ನಾಯ ಇವರು. ಅವರಿಗೂ ಅವರ ಜೊತೆಗಿರುವಂತಹ ಎಲ್ಲರಿಗೂ ಕೂಡ, ದೇವಸ್ಥಾನದ ಯಾರೆಲ್ಲ ಉದ್ಯೋಗಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಮೇಳದ ಪರವಾಗಿಯೂ ಯಕ್ಷ ಕಲಾಭಿಮಾನಿಗಳ ಪರವಾಗಿಯೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.